ಒಂದು ಕಡೆ ಅಮೆರಿಕ ಮತ್ತೆ ಇರಾನ್ ನಡುವೆ ಒಂದು ಸಂಧಾನ ಆಗಿದೆ, ಒಂದು ಕಾಂಪ್ರಮೈಸ್ ಆಗಿದ್ದಾರಪ್ಪ ಎಲ್ಲರೂ ಕೂಡ. ಇನ್ನು ಮುಂದೆ ಆದ್ರೂ ಎಲ್ಲವೂ ಕೂಡ ಸರಿ ಹೋಗಬಹುದು ಅನ್ನುವಂತ ಉದ್ದೇಶದಲ್ಲಿ ಅನ್ನೋ ಒಂದು ಖುಷಿಯಲ್ಲಿದ್ರು. ಆದ್ರೆ ಈಗ ಅಮೆರಿಕ ಮತ್ತೆ ಇರಾನ್ ಶಾಂತಿ ಸಂಧಾನ ಸಭೆ ಕೂಡ ಮುಂದೂಡಿಕೆ ಆಗಿದೆ. ಪಾಕಿಸ್ತಾನದಲ್ಲಿ ನಡೆಯಬೇಕಾಗಿದ್ದಂತಹ ಸಂಧಾನ ಸಭೆ ಕೂಡ ಮುಂದೂಡಿಕೆ ಆಗಿದೆ. ಈಗ ಪಾಕ್ನಲ್ಲಿ ಇಂದು ಅಥವಾ ನಾಳೆ ನಡೆಯಬೇಕಾಗಿದ್ದಂತಹ ಸಂಧಾನ ಸಭೆ, ಇಸ್ಲಾಮಾಬಾದ್ನಲ್ಲಿ ಎರಡೂ ದೇಶಗಳ ಸಂಧಾನ ಸಭೆ ನಿಗದಿಯಾಗಿತ್ತು. ಎರಡು ಉಭಯ ರಾಷ್ಟ್ರಗಳು ಕೂತು ಮಾತನಾಡಬೇಕಿತ್ತು. ಅದು ಕೂಡ ಪಾಕಿಸ್ತಾನ ಇಸ್ಲಾಮಾಬಾದ್ನಲ್ಲಿ. ಈಗ ದುರಾದೃಷ್ಟವಶಾತ್ ಅದು ಕೂಡ ಮುಂದೂಡಿಕೆ ಆಗಿದೆ. ಲೆಬನಾನ್ ಮೇಲಿನ ದಾಳಿಗಳನ್ನ ಇಸ್ರೇಲ್ ನಿಲ್ಲಿಸಬೇಕು, ಅಲ್ಲಿವರೆಗೂ ಕೂಡ ಸಂಧಾನ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಬಿಗಿಪಟ್ಟು ಹಿಡಿದಿದೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸಲಿ, ಅದಾದ ನಂತರ ಸಂಧಾನ ಸಭೆ ಮಾಡೋಣ ಅಂತ ಹೇಳಿ ಈಗ ಮತ್ತೊಮ್ಮೆ ಚೇಂಜ್ ಆಯಿತು. ಮತ್ತೊಮ್ಮೆ ಈಗ ಸಂಧಾನ ಸಭೆ ಮುಂದೂಡಿಕೆ ಆಯಿತು. ಹೀಗೆ ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ. ಅಮೆರಿಕ ಮತ್ತೆ ಇರಾನ್ ಒಂದು ಕಡೆ ಕಾಂಪ್ರಮೈಸ್ ಆಯಿತು, ಇನ್ನೇನೆಲ್ಲವೂ ಕೂಡ ಸರಿ ಹೋಗಬಹುದು ಅನ್ನುವಂಥ ಖುಷಿಯಲ್ಲಿದ್ರು ಎಲ್ಲರೂ ಕೂಡ. ಆದರೆ ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ನಡಿಬೇಕಾಗಿತ್ತು. ಇವತ್ತು ನಡಿಬೇಕಾಗಿತ್ತು. ಇವತ್ತು ಅಥವಾ ನಾಳೆ ಯಾವುದಾದ್ರೂ ಒಂದು ದಿನ ಸಭೆ ನಡೆಯುತ್ತೆ ಅಂತ ಹೇಳಿದ್ರು. 10 ಅಥವಾ 11ನೇ ತಾರೀಕು ಉಭಯ ರಾಷ್ಟ್ರಗಳ ನಡುವೆ ಸಭೆ ನಡೆಯುತ್ತೆ, ಸಂಧಾನ ನಡೆಯುತ್ತೆ. ಅದರಲ್ಲೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಯುದ್ಧ ಹೀಗೆ ನಿಲ್ಲಬೇಕಾ, ಅಥವಾ ಇಲ್ಲಿ ಇರಾನ್ ಏನೆಲ್ಲ ಷರತ್ತುಗಳನ್ನ ಇಡ್ತಾ ಇದೆಯೋ ಅದೆಲ್ಲವೂ ಕೂಡ ಇರಾನ್ ಇಟ್ಟುವಂತಹ ಷರತ್ತುಗಳನ್ನ ಅಮೆರಿಕ ಒಪ್ಕೊಳ್ಳುತ್ತಾ ಅಥವಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಉಭಯ ರಾಷ್ಟ್ರಗಳು ಒಂದು ಸಭೆಯನ್ನ ಮಾಡಬೇಕಿತ್ತು, ಶಾಂತಿಯುತ ಸಭೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. ಆದ್ರೆ ಯಾವಾಗ ಇಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಯಾವಾಗ ಒಂದು ಎಚ್ಚರಿಕೆಯನ್ನ ಕೊಟ್ಟರು ಅಂತಂದ್ರೆ, ಇಲ್ಲಿ ಲೆಬನಾನ್ ಮೇಲೆ ದಾಳಿ ನಿಲ್ಲೋದಿಲ್ಲ, ಇದು ಇರಾನಿಗೆ ಅಷ್ಟೇ ಅನ್ವಯ ಆಗ್ತಾ ಇರುವಂತದ್ದು, ಇರಾನ್ನಲ್ಲಿರುವಂತಹ ಲೆಬನಾನ್ ಮೇಲೆ ದಾಳಿ ನಿಲ್ಲಿಸೋದಿಲ್ಲ, ಹೀಗೆ ಮುಂದುವರಿಸ್ತಾ ಇದೀವಿ ಅಂತ ಹೇಳಿ ಮೊನ್ನೆಯಿಂದ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಅದೆಷ್ಟೋ ಸಾವು ನೋವುಗಳು ಆಗೋಗಿದೆ ಇಸ್ರೇಲ್ನ ಭೀಕರವಾಗಿ ನಡೀತಾ ಇರುವಂತಹ ದಾಳಿಯಿಂದ. ಹಾಗಾಗಿ ಈಗ ಇರಾನ್ ಬಿಗಿಪಟ್ಟು ಹಿಡಿದಿರುವಂಥದ್ದು, ಈ ಒಂದು ಸಂಧಾನ ಸಭೆಯಲ್ಲಿ ನಾವು ಭಾಗಿಯಾಗೋದಿಲ್ಲ, ಮೊದಲನೇದಾಗಿ ಲೆಬನಾನ್ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರಲ್ಲ ಅದನ್ನ ನಿಲ್ಸಕ್ ಹೇಳಿ, ಅದನ್ನ ನಿಲ್ಲಿಸಿ ಮೊದಲನೇದಾಗಿ ಅಂತ ಹೇಳಿ ಈಗ ಮುಜ್ತಾಬಾ ಖಮೇನಿ ಕೊಡ್ತಾ ಇರುವಂತಹ ಒಂದು ಎಚ್ಚರಿಕೆ ಇದು. ಹಾಗಾಗಿ ಮುಜ್ತಾಬಾ ಖಮೇನಿ ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಬಹಳಷ್ಟು ಅಮಾಯಕರು ಇಸ್ರೇಲ್ನ ಈ ಒಂದು ದಾಳಿಯಿಂದ ಸುಮ್ಮನೆ ಬಲಿಯಾಗೋಗಿದ್ದಾರೆ. ಯಾರೆಲ್ಲ ಬಲಿಯಾಗಿದ್ದಾರಲ್ಲ ಅಂತಂದ್ರೆ ಅಂತವರ ಬಲಿಗೆ ಕಾರಣಕರ್ತರು ಯಾರೆಲ್ಲ ಇದ್ದಾರೋ ಅಂತವ್ರಿಗೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಅಂತ ಹೇಳಿ ಮುಜ್ತಾಬಾ ಖಮೇನಿ ಕೂಡ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹೇಗೋ ಶಾಂತಿಯ ಸಭೆ ನಡೆಯುತ್ತೆ, ಎಲ್ಲವೂ ಕೂಡ ಕದನ ವಿರಾಮ ಅಂತ ಹೇಳ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಯುದ್ಧ ನಿಲ್ಲುತ್ತೆ ಅನ್ನುವಂತ ಒಂದು ಉದ್ದೇಶ ಅಥವಾ ಒಂದು ಭರವಸೆ ಎಲ್ಲರಿಗೂ ಕೂಡ ಇತ್ತು. ಆದ್ರೆ ಈಗ ಇಸ್ರೇಲ್ ಮಾಡಿರುವಂತ ಈ ಕೆಲಸದಿಂದ ಅದು ಕೂಡ ಹಾಳಾಗೋಯ್ತು. ಹೇಗೋ ಒಂದು ರೀತಿಯಾಗಿ ಅಮೆರಿಕ ಮತ್ತೆ ಇರಾನ್ ನಡುವೆ ಒಂದು ಕಾಂಪ್ರಮೈಸ್ ಆಗೋಯ್ತು. ದೇಶಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಎಲ್ಲವೂ ಕೂಡ ಸರಿ ಹೋಗ್ಬೋದು, ಆಸ್ ಯೂಶುವಲ್ ಈ ಹಿಂದೆ ಹೇಗಿತ್ತು ಎಲ್ಲವೂ ಕೂಡ ಬಹುಶಃ ಒಂದು ಈಕ್ವಲ್ ಆಗ್ಬೋದು ಅನ್ನುವಂತ ಒಂದು ಖುಷಿಯಲ್ಲಿದ್ರು ಜನ ಎಲ್ಲರೂ ಕೂಡ, ಇಡೀ ದೇಶದಲ್ಲಿ. ಕಾರಣ ಏನು ಅಂತಂದ್ರೆ ಎಲ್ಲ ರಾಷ್ಟ್ರಗಳಲ್ಲೂ ಆಗ್ತಾ ಇರುವಂತ ಸಮಸ್ಯೆ ಇದು. ಹಾಗಾಗಿ ಎಲ್ಲರೂ ಕೂಡ ಒಂದು ಕಡೆ ಭರವಸೆಯಲ್ಲಿದ್ರೆ ಮತ್ತೊಂದು ಕಡೆ ಇದೇ ಒಂದು ಸಮಸ್ಯೆ. ಇದೀಗ ಲೆಬನಾನ್ ಮೇಲೆ ದಾಳಿ ಮುಂದುವರೆದ್ರೆ ಮಾತುಕತೆ ಇಲ್ಲ ಅಂತ ಈಗ ಇರಾನ್ ಹೇಳ್ತಾ ಇದೆ. ಲೆಬನಾನ್ ಮೇಲಿನ ದಾಳಿಗಳನ್ನ ಇಸ್ರೇಲ್ ನಿಲ್ಲಿಸಲೇಬೇಕು, ಅಲ್ಲಿವರೆಗೂ ಕೂಡ ಸಂಧಾನ ಸಭೆಯಲ್ಲಿ ಭಾಗಿಯಾಗೋದಿಲ್ಲ. ಇದು ಇರಾನ್ ಕಡೆಯಿಂದ ಬಂದಿರುವಂತಹ ಒಂದು ಎಚ್ಚರಿಕೆ. ಲೆಬನಾನ್ನಲ್ಲೂ ಕದನ ವಿರಾಮಕ್ಕೆ ಇರಾನ್ ಪಟ್ಟು ಹಿಡಿದಿದೆ. ಈಗ ಲೆಬನಾನ್ ಮೇಲೆ ನಿರಂತರವಾಗಿ ಏನು ದಾಳಿ ಮಾಡ್ತಾ ಇದೆಯಲ್ಲ ಇಸ್ರೇಲ್, ಅದಕ್ಕೆ ಮೊದಲನೇದಾಗಿ ಆ ದಾಳಿಯನ್ನ ನಿಲ್ಲಿಸಿ, ಅಲ್ಲಿವರೆಗೂ ಕೂಡ ಯಾವುದೇ ಸಂಧಾನ ಸಭೆಯಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇಲ್ಲಿ ಲೆಬನಾನ್ ಮೇಲೆ ದಾಳಿಯನ್ನ ನಿಲ್ಲಿಸಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರಂತೆ ಇಸ್ರೇಲ್ ಹತ್ರ. ಒಂದು ಟೈಮಲ್ಲಿ ಯಾವಾಗ ಇಸ್ರೇಲ್ ಮತ್ತೆ ಅಮೆರಿಕ ಸೇರಿ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿತ್ತೋ, ಈಗ ಅದೇ ಅಮೆರಿಕ ಹೋಗಿ ಇರಾನ್ ಮೇಲೆ ದಾಳಿ ಮಾಡಬೇಡಿ ಅಂತ ಹೇಳಿ ಇಸ್ರೇಲ್ ಹತ್ರ ಕೇಳ್ಕೊತಾ ಇದೆ. ಆದ್ರೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಸ್ಟ್ರಿಕ್ಟ್ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಇಲ್ಲಿಗೆ ಅನ್ವಯ ಆಗುದಿಲ್ಲ ಅಂತಂದ್ರೆ ಲೆಬನಾನ್ ಮೇಲೆ ಇದು ಅನ್ವಯ ಆಗೋದಿಲ್ಲ. ಇರಾನ್ ಮೇಲೆ ಹೌದು, ಆದ್ರೆ ಇಲ್ಲಿ ಲೆಬನಾನ್ ಮೇಲೆ ಅಲ್ಲಿರುವಂತಹ ದಂಡುಕೋರರ ಮೇಲೆ ಇದು ಅನ್ವಯ ಆಗೋದಿಲ್ಲ. ನಮ್ಮ ರಾಷ್ಟ್ರದ ನಮ್ಮ ಜನ ಎಲ್ಲರೂ ಕೂಡ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡೋದು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿ ಇಸ್ರೇಲ್ ಕೂಡ ಈಗ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಮತ್ತೊಂದು ಕಡೆ ಇಲ್ಲಿ ಮುಜ್ತಾಬಾ ಖಮೇನಿ ಅವರು ಕೂಡ
ಈಗ ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತೀವಿ ಅಂತ ಇರಾನ್ ಕೂಡ ಹೇಳಿತ್ತು. ಮುಜ್ತಬಾ ಖಮೇನಿಯವರು ಕೂಡ ಒಪ್ಕೊಂಡಿದ್ರು. ಹಾಗಾಗಿ ಇಲ್ಲಿ ನೇರ ಮಾತುಕತೆ ಆಗುತ್ತೆ ಅಂತ ಹೇಳಿ ಖುಷಿ ಆಗಿದ್ರು. ಆದ್ರೆ ಆ ರೀತಿ ಏನೂ ಆಗ್ತಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತಪ್ಪ, ಇನ್ನೇನು ಇವಾಗ ಆಗ್ತಾ ಇರುವಂತಹ ರಾಷ್ಟ್ರಗಳಲ್ಲಿ ಸಮಸ್ಯೆ ಎಲ್ಲವೂ ಕೂಡ ಒಂದು ನಾರ್ಮಲ್ ಫ್ಲೋಗ್ ಬರ್ಬೋದು ಅಂತ ಅನ್ಕೊಳ್ಳೋಷ್ಟರಲ್ಲೇ ಇದೀಗ ಇಸ್ರೇಲ್ದು ಮತ್ತೊಂದು ತಲೆನೋವು ಶುರುವಾಯಿತು. ಈಗ ಶಾಂತಿ ಸಭೆ ನಡಿಬೇಕಿತ್ತು, ಅದು ಕೂಡ ಈಗ ಪೋಸ್ಟ್ಪೋನ್ ಆಗೋಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಬಹುದು ಇದೆಲ್ಲವೂ ಅಂತ? ಈಗಿರುವಂತದ್ದು ನಿಜವಾದಂತ ಒಂದು ಪೀಕಲಾಟ ಅಮೆರಿಕಾಗೆ ಅಂತಾನೆ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಅಮೆರಿಕವನ್ನ ಈ ಯುದ್ಧದಲ್ಲಿ ಎಳ್ಕೊಂಡು ತಕೊಂಡ್ಬಂದು ನಿಲ್ಲಿಸಿದಂತದ್ದು ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಏನಿದ್ದಾರೆ, ಅವರ ಅಣತಿಯಂತೆ ಅಮೆರಿಕದ ಅಧ್ಯಕ್ಷರು ಇರಾನ್ ಮೇಲೆ ಮುಗಿಬಿದ್ದದ್ದು, ಅವರ ಅನುಕೂಲಕ್ಕೋಸ್ಕರ ಇರಾನ್ ಮೇಲೆ ಮುಗಿಬಿದ್ದದ್ದು ಅಂತ ಈಗಾಗ್ಲೇ ಏನು ಇಡೀ ಅಮೆರಿಕಾದಾದ್ಯಂತ, ಇಡೀ ದೇಶಾದ್ಯಂತ ಕುಯ್ಲದಿದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಇದೀಗ ನಡೀತಿರುವಂತಹ ಘಟನೆಗಳು ಪುಷ್ಟೀಕರಿಸ್ತಾ ಇದೆ ರೋಶ್ನಿ. ಸೊ ಬೆಂಜಮಿನ್ ನೆತನ್ಯಾಹು ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ಯುದ್ಧವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿರುವಂತದ್ದು. 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರೆ 1500ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈ 41 ದಿನಗಳ ಯುದ್ಧದಲ್ಲಿ ಅತ್ಯಂತ ಪ್ರಾಣಹಾನಿ ಆಗಿರುವಂತದ್ದು ಮೊನ್ನೆನೇ ನಡೆದಂತಹ ಒಂದು ಅಟ್ಯಾಕ್ ನಲ್ಲಿ. ಅದಕ್ಕೆ ಹೊರತುಪಡಿಸಿದ್ರೆ ಇಡೀ 40 ದಿನಗಳ ಯುದ್ಧದಲ್ಲಿ ಇಷ್ಟು ಪ್ರಮಾಣದ ಯಾವುದೇ ಸಾವು ನೋವುಗಳು ಸಂಭವಿಸಿರ್ಲಿಲ್ಲ. ಅಂದ್ರೆ ಬೆಂಜಮಿನ್ ನೆತನ್ಯಾಹು ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಸೊ ಇನ್ನು ಬಿಟ್ರೆ ಲೆಬನಾನ್ ನಾವು ಈ ಒಂದು ಅವಕಾಶ ಬಿಟ್ರೆ ಲೆಬನಾನ್ ನಾವು ವಶಪಡಿಸ್ಕೊಳ್ಳಕ್ಕೆ ಅಥವಾ ಅವ್ರನ್ನ ಸೋಲಿಸುವಂತದಕ್ಕೆ ನಮ್ಗೆ ಯಾವುದೇ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ನಾವು ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಡಿಬೇಕಾಗಿದ್ದಂತ ಒಂದು ಶಾಂತಿ ಮಾತುಕತೆ ಏನಿತ್ತು, ಸಂಧಾನ ಮಾತುಕತೆಗಳೇನಿತ್ತು, ಅವೆಲ್ಲವೂ ಕೂಡ ಮುರಿದು ಬಿದ್ದಿದೆ. ಇರಾನು ನಾವು ಈಗಾಗಲೇ ಕೊಟ್ಟಿರುವಂತಹ 10 ಅಂಶಗಳಲ್ಲಿ ಒಂದಾಗಿರುವಂತಹ ಹೆಜ್ಬುಲ್ಲಾ ಮತ್ತೆ ಇರಾನ್ನ ಬೆಂಬಲಿತ ದೇಶಗಳ ಮೇಲೆ ಯಾವುದೇ ಕಾರಣಕ್ಕೂ ಯುದ್ಧ ಮಾಡಬಾರದು ಅನ್ನುವಂಥದ್ದನ್ನ ಏನಿದ್ರು ಅದನ್ನ ಉಲ್ಲಂಘನೆ ಮಾಡಿ ಇಸ್ರೇಲ್ ಈ ರೀತಿ ಬಾಂಬ್ಗಳ ಆಗ್ತಾ ಇರೋದ್ರಿಂದಾಗಿ ನಾವು ಮಾತುಕತೆಗೆ ಬರ್ತಾ ಇಲ್ಲ, ಸಂಪೂರ್ಣವಾಗಿ ಯುದ್ಧ ನಿಲ್ಲಬೇಕು, ಅಲ್ಲಿವರೆಗೂ ಬರೋದಿಲ್ಲ ಅನ್ನುವಂತ ಒಂದು ಷರತ್ತನ್ನ ಹೇಳಿದ್ರ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ನಾಳೆ ನಡಿಬೇಕಾಗಿದ್ದಂಥದ್ದು ಪೋಸ್ಟ್ಪೋನ್ ಆಗಿದೆ, ಮುಂದಕ್ಕೆ ಹೋಗಿದೆ. ಅಂದ್ರೆ ಅವರ ಒಂದು ಬೆಂಬಲಕ್ಕೆ, ಕಷ್ಟಕಾಲದಲ್ಲಿ ಬೆಂಬಲಕ್ಕೆ ನಿಂತಂತ ಅವರ ಮೇಲೆ ನೀವು ಬಾಂಬ್ಗಳನ್ನ ಹಾಕ್ತೀರಿ ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ಹಿಂಸರಿಯಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಲೆಬನಾನ್ ಸೀಸ್ ಫೈರ್ನ ಕದನ ವಿರಾಮದ ಭಾಗವೇ ಅಲ್ಲ ಅನ್ನುವಂಥದ್ದನ್ನ ಇಸ್ರೇಲು ಹೇಳಿದೆ, ಅಮೆರಿಕದ ಉಪಾಧ್ಯಕ್ಷರು ಕೂಡ ಅದನ್ನೇ ಹೇಳ್ತಾರೆ. ಹಾಗಾಗಿ ಇರಾನ್ ಪಟ್ಟು ಬಿಡ್ತಾ ಇಲ್ಲ, ಇಸ್ರೇಲು ಬಾಂಬ್ಗಳನ್ನ ನಿಲ್ಲಿಸ್ತಾ ಇಲ್ಲ, ಇಡೀ ಒಂದು ಯುದ್ಧ ಮತ್ತೆ ಬೇರೆ ಕಡೆ ತಿರ್ಕೊಳ್ತಾ ಇದೆ. ಒಂದು ಕಡೆ ನೆಮ್ಮದಿ ಮತ್ತೆ ಒಂದು ಕಡೆ ಶಾಂತಿಯ ಸ್ಥಿತಿಗೆ ತಲುಪುವಂತ ಒಂದು ಪ್ರಯತ್ನ ನಡೆಸಿದ್ದಾಗ್ಲೇನೆ ಶಾಂತಿ ಕದಡುವಂತ ಪ್ರಯತ್ನವನ್ನ ಹೇಗಾದ್ರೂ ಮಾಡಿ ಮತ್ತೆ ಇದನ್ನ ಜೋರ್ ಮಾಡ್ಬೇಕು ಅನ್ನುವಂತ ಒಂದೇ ಉದ್ದೇಶದಿಂದ ಇಸ್ರೇಲ್ ಲೆಬನಾನ್ ಮೇಲೆ ಬಾಂಬ್ಗಳ ಸುರಿಮಳೆಯನ್ನು ಸುರಿಸಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಮಾತುಕತೆ ಆಗುವಂತದ್ದು ಇಲ್ಲ. ಭಾಗಶಃ ಇವತ್ತು ಅಮೆರಿಕ ಏನು ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನೇ ಕಾದು ನೋಡುತ್ತೆ. ಯಾಕಂತಂದ್ರೆ ಅಮೆರಿಕದ ಹಿಡಿತದಲ್ಲಿ ಇಸ್ರೇಲ್ ಇಲ್ಲ ಅನ್ನುವಂಥದ್ದು ಇದರಿಂದ ಈಗಾಗಲೇ ಸಾಕಷ್ಟು ಬಾರಿ ಸಾಬೀತಾಗಿದೆ ರೋಶಿನಿ. ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.